ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಗಂಡನನ್ನ ಕೊಂದು ಜೈಲು ಸೇರಿರುವ ಪತ್ನಿಯ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೈಲು ಸೇರಿದ್ರು ಕೂಡ ಬುದ್ಧಿ ಬಂದಿಲ್ಲ. ಸಹ ಕೈದಿಗಳಿಗೆ ಈಕೆಯ ಕಾಟಕ್ಕೆ ಬೇಸತ್ ಹೋಗಿದ್ದಾರಂತೆ. ಯಾಕಾದ್ರೂ ಈಕೆ ಬಂದ್ಲಪ್ಪ ಜೈಲಿಗೆ ಅಂತ. 15 ದಿನ ಜೈಲಲ್ಲಿದ್ರೆ ಇನ್ನ ಉಳಿದ 15 ದಿನ ಆಕೆ ಇರೋದು ಆಸ್ಪತ್ರೆಯಲ್ಲಿ. ಯಾರಾಕೆ, ಯಾರನ್ನ ಕೊಂದಿರೋ ಸ್ಟೋರಿ ಇದು. ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಗಂಡನನ್ನೇ ಕೊಂದು ಜೈಲು ಸೇರಿದ್ದ ಆಕೆಯ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೈಲಲ್ಲಿ ಈಕೆಯ ಕಾಟಕ್ಕೆ ಸಹ ಕೈದಿಗಳು ಫುಲ್ ಸುಸ್ತಾಗಿದ್ದಾರಂತೆ. 15 ದಿನ ಸೆರೆವಾಸದಲ್ಲಿದ್ರೆ 15 ದಿನ ಈಕೆ ಆಸ್ಪತ್ರೆಯಲ್ಲೇ ವಾಸ ಮಾಡೋದು. ಈಕೆಯನ್ನ ಹಿಡಿಯೋಕು ಪೊಲೀಸರ ಸರ್ಕಸ್ ಆಗುತ್ತಂತೆ. ಜೈಲು ಸೇರಿ 1 ವರ್ಷವಾದ್ರೂ ಕೂಡ ಈಕೆಯ ಕಾಟ ಮಾತ್ರ ತಪ್ತಾ ಇಲ್ಲ. ವಿಪರೀತ ಆಗೋಗಿದೆ ಈಕೆ ಕಾಟ. ಗ್ಯಾರಂಟಿ ನ್ಯೂಸ್ ನಲ್ಲಿ ಜೈಲು ಹಕ್ಕಿಯ ವಿಚಿತ್ರ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಡಿಜಿಪಿ ಓಂ ಪ್ರಕಾಶ್ ಕೊಂದ ಪತ್ನಿ ಪಲ್ಲವಿಯ ಕಥೆ ವ್ಯಥೆ. ಇಡೀ ರಾಜ್ಯವನ್ನ ಬಿಚ್ಚಿ ಬೀಳಿಸಿರುವಂತಹ ಪ್ರಕರಣ. 2025 ಏಪ್ರಿಲ್ 20ರಂದು ಗಂಡನನ್ನ ಹತ್ಯೆ ಮಾಡಿ ಜೈಲು ಸೇರಿದ್ದಾರೆ ಪಲ್ಲವಿ. ಸದ್ಯ ಜೈಲಲ್ಲಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡ್ಬಿಟ್ಟಿದ್ದಾರಂತೆ. ಈಕೆಯನ್ನ ನಿಯಂತ್ರಣ ಮಾಡಕ್ಕಾಗದೆ ಪೊಲೀಸರು ಕೂಡ ಫುಲ್ ಸುಸ್ತಾಗಿದ್ದಾರಂತೆ. 15 ದಿನಕ್ಕೊಮ್ಮೆ ಪಲ್ಲವಿಯನ್ನ ನಿಮಾನ್ಸ್ಗೆ ಕರೆದೊಯ್ತಿದ್ದಾರೆ ಪೊಲೀಸರು. ಕೆಲವೊಮ್ಮೆ ಆಸ್ಪತ್ರೆಗೂ ಬರಲ್ಲ ಅಂತ ಪಲ್ಲವಿ ಹಠ ಮಾಡ್ತಿದ್ದಾರಂತೆ ಜೈಲಲ್ಲಿ. ಪಲ್ಲವಿಯನ್ನ ನೋಡೋದಕ್ಕೆ ಜೈಲಿಗೆ ಮಕ್ಕಳು ಕೂಡ ಇಲ್ಲಿ ತನಕ ಬರಲೇ ಇಲ್ಲ. ಆಕೆಯನ್ನ ವಿಚಾರಿಸಲು ಬಂದಿಲ್ಲ. ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಂಡ್ಬಿಟ್ಟಿದ್ದಾರೆ ಪಲ್ಲವಿ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ಡಿಜಿಪಿ ಓಂ ಪ್ರಕಾಶ್ ಕೊಂದ ಪತ್ನಿ ಪಲ್ಲವಿಯ ಕಥೆ ವ್ಯಥೆ. 2025 ಏಪ್ರಿಲ್ 20ರಂದು ಗಂಡನನ್ನ ಭೀಕರವಾಗಿ ಪಲ್ಲವಿ ಕೊಂದಿರ್ತಾರೆ. ಹಂಗಾಗಿ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿರ್ತಾರೆ ಈ ಕೊಲೆಯ ಸುದ್ದಿಯನ್ನ ಕೇಳಿ. ಕಾರಣ, ಉನ್ನತ ಹುದ್ದೆಯಲ್ಲಿದ್ದಂತಹ ಒಬ್ಬ ಅಧಿಕಾರಿಯನ್ನ ಭೀಕರವಾಗಿ ಪತ್ನಿನೇ ಇಷ್ಟರ ಮಟ್ಟಿಗೆ ಹತ್ಯೆ ಮಾಡ್ತಾರೆ ಅಂದ್ರೆ ಅಂಥದ್ದೊಂದು ಕೋಪ ಏನಿತ್ತು ಅನ್ನುವಂತಹ ಪ್ರಶ್ನೆ ಬಹುತೇಕರನ್ನ ಕಾಡಿದ್ದು ಕೂಡ ಉಂಟು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿಯ ಕೈವಾಡ ಸಾಬೀತಾಗಿತ್ತು. ಪಲ್ಲವಿಯವರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ ಪೊಲೀಸರು. ಬಟ್ ಪಲ್ಲವಿ ಅಟ್ಲೀಸ್ಟ್ ಅಲ್ಲಾದ್ರೂ ನೆಮ್ಮದಿಯಾಗಿದ್ದಾಳ? ಇಲ್ಲ. ಬೇರೆಯವರಿಗೆ ಕಾಟ ಹಾಕೊಡೋದು, ಹುಚ್ಚುಚ್ಚುರಂಗ ಆಡೋದು ಇದೆಲ್ಲ ಮಾಡ್ತಾ ಇರೋದ್ರಿಂದ ಪೊಲೀಸರು ಈಕೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರಂತೆ. ಮಕ್ಕಳ ಮೇಲೆ ವ್ಯಾಮೋಹ ಆಯ್ತು ನೋಡಿ. ಮಕ್ಕಳು ತಾಯಿ ಜೈಲ್ ಸೇರಿದ್ರು ಕೂಡ ನೋಡಕ್ಕೆ ಬಂದಿಲ್ವಂತೆ. ಆಕೆಯನ್ನ ಮಾತನಾಡಿಸೋ ಪ್ರಯತ್ನವನ್ನ ಕೂಡ ಮಕ್ಕಳು ಮಾಡಿಲ್ಲ. ಇದರಿಂದ ಇನ್ನಷ್ಟು ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಪಲ್ಲವಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಂಗಾಗಿ 15 ದಿನ ಜೈಲಲ್ಲಿದ್ರೆ ಇನ್ನ 15 ದಿನ ನಿಮಾನ್ಸ್ಗೆ ಕರ್ಕೊಂಡು ಹೋಗಿ ಬರ್ಬೇಕಂತೆ ಪೊಲೀಸರು. ಅದಕ್ಕೆ ಪೊಲೀಸರು ಸುಸ್ತಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಲೇಟೆಸ್ಟ್ ಅಪ್ಡೇಟ್ ಏನ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಜೈಲ್ ಸೇರಿದ್ರು ಕೂಡ ಬುದ್ಧಿಗೆ ಬಂದಂಗೆ ಕಾಣಿಸ್ತಾ ಇಲ್ಲ ಪಲ್ಲವಿಗೆ. ಶ್ರುತಿ, 2025 ಏಪ್ರಿಲ್ 20ರಂದು ಏನು HSR ಲೇಔಟ್ನಲ್ಲಿರ್ತಕ್ಕಂಥ ಮಾಜಿ ನಿವೃತ್ತ DGP ಆದಂಥ ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ರು. ಬರ್ಬರವಾಗಿ ಆ ಒಂದು ಬಿಯರ್ ಬಾಟಲ್ ಜೊತೆಗೆ ಚಾಕುವಿಂದ ಇರಿದು ಕೊಲೆ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಬಂಧನಕ್ಕೊಳಗಾಗಿ ಜೈಲು ಪಾಲಾಗಿರ್ತಕ್ಕಂಥ ಅವರ ಪತ್ನಿ ಪಲ್ಲವಿ ಸದ್ಯ ಒಂದು ರೀತಿಯಾಗಿ ಮಾನಸಿಕವಾಗಿ ಸ್ಥಿಮಿತವನ್ನು ಕಳೆದುಕೊಂಡು ಜೈಲಿನಲ್ಲಿ ಉಚ್ಚಾಟವನ್ನು ಆಡ್ತಾ ಇರ್ತಕ್ಕಂಥದ್ದು, ಕಿರ್ಚೋದಿರ್ಬೋದು, ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ಸನ್ನಿವೇಶವನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಈಗಾಗಲೇ 15 ದಿನಗಳಿಗೊಮ್ಮೆ ಪರಪ್ಪನಗರ ಜೈಲಿನಿಂದ ನಿಮಾನ್ಸ್ಗೆ ಕರೆದುಕೊಂಡ್ಬಂದು ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇದರ ನಡುವೆ ಆ ಒಂದು ಘಟನೆ ನಡೆದು 1 ವರ್ಷ ಆಯಿತು ಆ ಪಲ್ಲವಿ ಜೈಲು ಪಾಲಾಗಿ. ಇಲ್ಲಿ ಸಾಕಷ್ಟು ಅಂಶಗಳನ್ನು ಆಕೆ ಬಗ್ಗೆ ಹೇಳೋದಾದರೆ, ಇಲ್ಲಿ ಜೈಲಿನಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಗಂಡನನ್ನು ನಾನೇ ಕೊಲೆ ಮಾಡಿದೆ ಅಂತ ಒಬ್ಬರೇ ಕಿರ್ಚೋದಿರ್ಬೋದು, ಅಳೋದು, ಈ ರೀತಿಯಾಗಿ ಮಾಡ್ತಕ್ಕಂಥ ಒಂದು ಕೆಲವೊಂದು ದೃಶ್ಯಗಳು
ದೃಶ್ಯಗಳನ್ನು ಸನ್ನಿವೇಶಗಳನ್ನು ಅಲ್ಲಿನ ಸಹ ಕೈದಿಗಳು ಅಲ್ಲಿನ ಸಿಬ್ಬಂದಿಗೆ ಹೇಳ್ಕೊಂಡಿದ್ದಾರೆ. ಅವರು ರಾತ್ರೋರಾತ್ರಿ ದಿಢೀರ್ನ ಎದ್ದೇಳ್ತಾರೆ, ಕಿರಿಸ್ತಾರೆ, ನನ್ನ ಗಂಡನನ್ನು ನಾನೇ ಕೊಲೆ ಮಾಡಿದೆ ಅಂತ ಒಪ್ಕೊಳ್ತಾರೆ. ಇನ್ನೂ ಏನೋ ಅದಕ್ಕೆ ಸಂಬಂಧಪಟ್ಟಂತೆ ನನ್ನನ್ನಾಗೆ ಆದಷ್ಟು ಬೇಗ ಶಿಕ್ಷೆ ಒಳಪಡಿಸಿ ಅಂತ. ಆದರೆ ಇಲ್ಲಿ ಒಂದು ಕಡೆ ಆಕೆ ಒಂದು ಜಾಮೀನು ಪ್ರಕ್ರಿಯೆಗೂ ಸಹ ಮುಂದಾಗಿದ್ರು. ಆದರೆ ಅವರ ಒಂದು ಸಂಪರ್ಕಕ್ಕೆ ಯಾರೂ ಸಿಗ್ತಾ ಇಲ್ಲ, ಅವರ ಸ್ನೇಹಿತರು ಇರ್ಬೋದು ಅಥವಾ ಕುಟುಂಬಸ್ಥರು ಇರ್ಬೋದು, ಯಾರೂ ಸಿಗ್ತಾ ಇಲ್ಲ. ಹೀಗಾಗಿ ತುಂಬಾ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ. ಆ ಸಂಬಂಧಪಟ್ಟಂತೆ ಏನು ಒಂದು ನಿಮೋನ್ಸಲ್ಲಿ ಚಿಕಿತ್ಸೆಯನ್ನು ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ಅವರ ಕುಟುಂಬಸ್ಥರನ್ನು ಸಂಪರ್ಕ ಮಾಡೋದಕ್ಕೆ ಅವರಿಗೆ ಆಪ್ತರಾಗಿರ್ತಕ್ಕಂಥವರ ನಂಬರ್ಗಳನ್ನು ಸಹ ಪಡೆದುಕೊಂಡು ಆಕೆ ಕೆಲವೊಂದು ಬಾರಿ ಟ್ರೈ ಮಾಡಿದ್ರು ಸಂಪರ್ಕ ಸಾಧಿಸೋದಕ್ಕೆ, ಮಗ ಇರ್ಬೋದು ಅಥವಾ ಮಗಳನ್ನು ಇರ್ಬೋದು. ಆದರೆ ಅವರ ಕುಟುಂಬಸ್ಥರು ಯಾರೂ ಸಹ ಆಕೆಯನ್ನು ಅಂದರೆ ಪಲ್ಲವಿಯನ್ನು ನೋಡೋದಕ್ಕೆ ಹೋಗ್ತಾ ಇಲ್ಲ. ಅವರ ಕಾನೂನು ಹೋರಾಟ ಅಂದರೆ ಏನು ಈಗಾಗಲೇ ಟ್ರಯಲ್ ನಡೆಯೋದಕ್ಕೆ ಶುರು ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಲಾಯರನ್ನು ಇಡೋದಿರ್ಬೋದು, ಆಕೆಯ ಪರವಾಗಿ ವಾದ ಮಂಡಿಸೋದಕ್ಕೆ ಕಾನೂನು ಹೋರಾಟ ನಡೆಸೋದಕ್ಕೂ ಸಹ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಇಲ್ಲಿ ಕೊಲೆ ಮಾಡಿದ ಉದ್ದೇಶವೇ ತನ್ನ ಮಕ್ಕಳಿಗೆ ಓಂ ಪ್ರಕಾಶ್ ಅಂದರೆ ಅವರ ಪತಿ ಏನೂ ಮಾಡಿಲ್ಲ, ಆಸ್ತಿ ಮಾಡಿಟ್ಟಿಲ್ಲ, ಅವರ ಯೋಗಕ್ಷೇಮ ನೋಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಕಾರಣದಿಂದಾಗಿ ತನ್ನ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಪಲ್ಲವಿ ತನ್ನ ಗಂಡನನ್ನೇ ಕೊಲೆ ಮಾಡಿದರು. ಆದರೆ ಇವತ್ತು ಗಂಡನೂ ಅವ್ರ ಜೊತೆಲಿಲ್ಲ, ಅವರ ಮಕ್ಕಳ ಪರವಾಗಿ ಏನೋ ಒಂದು ಕೊಲೆ ಮಾಡಿ ಜೈಲು ಪಾಲಾಗಿದ್ರೆ ಇವತ್ತು ಆಕೆಯನ್ನು ನೋಡೋದಕ್ಕೆ ಮಕ್ಕಳೂ ಬರ್ತಾ ಇಲ್ಲ ಅನ್ನೋದು ಆಕೆಯ ಕೊರೆಯಾಗಿದೆ. ಶ್ರುತಿ.